ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ನಾಗಣ್ಣವರೇ, ನಮ್ಮ ಸುರೇಂದ್ರನವರೇ, ಡಾಕ್ಟರ್ ಪ್ರಕಾಶ್ ಅಣ್ಣವರೇ, MR ಮುರಳಿ ಅವರೇ, ರಘುಪತಿ ರೆಡ್ಡಿ ಅವರೇ, ವಾಸಣ್ಣವರಿಗೆ, ಸತ್ಯಣ್ಣವರಿಗೆ, ಪ್ರಭಾಕರ್, ಸುಮಾರು ಜನ, ಮುಖ್ಯವಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಅದೇ ರೀತಿಯಾಗಿ ಏನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಎರಡೂ ಪಕ್ಷದ ಮುಖಂಡರುಗಳೇ, ಏನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ, ನಮ್ಮ ಮುಸ್ಲಿಂ ತಾಯಂದ್ರು ಸುಮಾರು ಜನ ಬಂದಿದ್ದಾರೆ, ಇಲ್ಲಿ ನೋಡ್ತಾ ಇದ್ದೀನಿ. ಇವತ್ತಿನ ಸಭೆಯಲ್ಲಿ ಕುರುಡ್ಮಲೆಯಲ್ಲೂ ಸಹ ಸುಮಾರು 400-500 ಜನ ಮುಸ್ಲಿಂ ತಾಯಂದ್ರು ಹಾಗೂ ಮುಖಂಡರುಗಳು ಅಲ್ಲಿ ಬಂದು ಸೇರಿದ್ರು. ಬಹುಶಃ ಒಂದೇ ಒಂದು ಹೇಳ್ತೀನಿ, 10 ವರ್ಷ ಮೋದಿಯವರು ಅಧಿಕಾರ ನಡೆಸ್ತಿದ್ದಾರೆ. ಯಾವತ್ತಾದ್ರೂ ಅವ್ರ ಬಾಯಿಂದ ಮುಸಲ್ಮಾನ್ ಬಾಂಧವರ ಬಗ್ಗೆ ಕೀಳಾಗಿ ಏನಾದ್ರು ಯಾವತ್ತಾದ್ರೂ ಮಾತಾಡಿದಾರ? ಸುಮ್ಮನೆ ಇಲ್ಲ ಸಲ್ಲದೆಲ್ಲ ಕೋಮು ಗಲಭೆ ಮಾಡಿಸಿ, ಕೋಮು ಗಲಭೆ ಈ ದೇಶದಲ್ಲಿ ಮಾಡಿದ್ದು ಯಾರು ಅಂತಂದ್ರೆ ಕಾಂಗ್ರೆಸ್ನವರು. 26 ಕ್ಷೇತ್ರಗಳು ಗುಜರಾತ್ ಅಲ್ಲಿರೋದು, ಒಂದು ಕ್ಷೇತ್ರ ಇನಾಮನಸ್ ಆಗಿ ನಮ್ಮ ಅಭ್ಯರ್ಥಿ ಆಯ್ಕೆ ಆಗಿದೆ, ಅಂದ್ರೆ ಪೋಣಿ ಆಗಿದೆ ಅಂತ ಲೆಕ್ಕ. ಯಾಕೆ ನಮ್ಮ ಪಕ್ಷದಲ್ಲಿ NDA ಅಭ್ಯರ್ಥಿ, ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಅಂತ ಹೇಳ್ಬಿಟ್ಟು ಬಿಂಬಿಸಿದ್ದಾರೆ. ಅದೇ ತರ ಅಪೋಸಿಷನ್ ಕಾಂಗ್ರೆಸ್ ಅಲ್ಲಿ ಯಾರು ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರು ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಶ್ರೀಮಾನ್ ಮಮತಾ ಬೆನರ್ಜಿ ಅವರು ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡಿದ್ರು. ಅದಕ್ಕೆ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಇಷ್ಟ ಇರಲಿಲ್ಲ, ಅವ್ರನ್ನ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಲಿಲ್ಲ. ಬಂಧುಗಳೇ, ಇವರೆಲ್ಲ ಮಾತಾಡ್ತಾರೆ ನಾವು SC ಜನಾಂಗದ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಒಬ್ಬ SC ಅಭ್ಯರ್ಥಿನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ. ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಈ ಭಾಗದ ಜನ ಯಾರು ನಮ್ಮ ಅಂಬೇಡ್ಕರ್ ಅವರಿಗೆ ಈಗಾಗಲೇ ಮಾಲಾರ್ಪಣೆ ಮಾಡ್ಕೊಂಡು ಬಂದಿದ್ದಾರೆ ನಾಯಕರೆಲ್ಲ.